ಅನಾಥ ಹಿಂದೂ ವ್ಯಕ್ತಿಯ ಅಂತಿಮ ಸಂಸ್ಕಾರ ನೆರವೇರಿಸಿದ ಮುಸ್ಲಿಂ ಮಹಿಳೆ. ಅನಾಥ ವೃದ್ಧನಿಗೆ ಮಗಳಾದ ಮುಸ್ಲಿಂ ಮಹಿಳೆ. ಮುಸ್ಲಿಂ ಲೇಡಿ ಪರ್ಫಾರ್ಮ್ಸ್ ಹಿಂದೂ ಮ್ಯಾನ್ಸ್ ಲಾಸ್ಟ್ ರೈಟ್ಸ್ ಇನ್ ಕೇರಳ. ಈ ಸುದ್ದಿಯನ್ನ ಮೊನ್ನೆಯಿಂದ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ವಾಹಿನಿಗಳಲ್ಲಿ ನೋಡಿಯೇ ಇರ್ತೀರಾ ಅಂತ ಅನ್ಕೊಳ್ತೇವೆ. ಯಾಕಂದ್ರೆ ಈ ಸುದ್ದಿ ಎಷ್ಟು ವೈರಲ್ ಆಗಿತ್ತು ಅಂದ್ರೆ ಮಲಯಾಳಂ ಮಾಧ್ಯಮಗಳು ಇದರ ಬಗ್ಗೆ ಅರ್ಧ ಗಂಟೆಗಳ ಕಾಲ ಸ್ಪೆಷಲ್ ಎಪಿಸೋಡ್ಗಳನ್ನೇ ಮಾಡಿದ್ವು. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಈ ಸುದ್ದಿ ಪ್ರಸಾರ ಆಗಿತ್ತು. ನಿಜಕ್ಕೂ ಮುಸ್ಲಿಂ ಮಹಿಳೆ ಆ ಹಿಂದೂ ವೃದ್ಧರೊಬ್ಬರ ಶವ ಸಂಸ್ಕಾರವನ್ನ ಮಾಡಿದ್ರ? ಈ ವೈರಲ್ ಸುದ್ದಿಯ ಹಿಂದಿರುವ ಸತ್ಯ ಏನು ಅನ್ನೋದರ ಬಗ್ಗೆ ನಾವಿವತ್ತು ಮಾತನಾಡೋಣ. ಕಾಸರಗೋಡು ಜಿಲ್ಲೆಯ ಉಪ್ಪಳಪೇಟೆಯಲ್ಲಿ ಶ್ರೀ ನಾರಾಯಣನ್ ಎನ್ನುವವರು ಅನಾಥರಾಗಿ ರೋಗಪೀಡಿತ ಸ್ಥಿತಿಯಲ್ಲಿದ್ದರು. ಅವರನ್ನ ಸ್ಥಳೀಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಇರ್ಫಾನಾ ಎಂಬ ಮಹಿಳೆಯೊಬ್ಬರು ತಮ್ಮ ಅನಾಥಾಶ್ರಮ ಸಂಸ್ಥೆಯ ಮೂಲಕ ಚಿಕಿತ್ಸೆ ನೀಡಿ ಆರೈಕೆ ಮಾಡ್ತಾ ಇರ್ತಾರೆ. ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಹಾಗಾಗಿ ಮೃತರ ಶವ ಸಂಸ್ಕಾರದ ವಿಷಯ ಬಂದಾಗ ಆ ಜನಪ್ರತಿನಿಧಿ ಸ್ಥಳೀಯ ಸೇವಾ ಭಾರತಿ ಸಂಘಟನೆಯ ರಘು ಚಿರಗೋಳಿ ಅವರನ್ನ ಸಂಪರ್ಕಿಸಿ ಅಂತ್ಯ ಸಂಸ್ಕಾರದ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನ ಸೇವಾ ಭಾರತಿ ಸಂಘಟನೆ ಪೂರೈಸುತ್ತೆ. ಸ್ಥಳೀಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರದ ವೇಳೆ ಇರ್ಫಾನಾ ಕೂಡ ಹಾಜರಿದ್ದರು. ವೈರಲ್ ಸುದ್ದಿಯ ಪ್ರಕಾರ ಅನಾಥ ವೃದ್ಧರ ಮಗಳ ರೂಪದಲ್ಲಿಯೇ ಶವ ಸಂಸ್ಕಾರವನ್ನ ಇರ್ಫಾನಾ ಮಾಡಿದರು. ಆದರೆ ಇಲ್ಲಿ ಆಗಿದ್ದೇನು ಅನ್ನೋದನ್ನ ಶವ ಸಂಸ್ಕಾರವನ್ನ ಮಾಡಿದ ರಘು ചിരുകോളി അവരെ ಹೇಳ್ತಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. പിടിക്കുന്നതും അവരൊരു ഫോട്ടോ എടുക്കുന്നതും വിറക് വിറക് വെച്ചിട്ടുണ്ട്. പക്ഷെ പിടിച്ചിട്ട് ഫോട്ടോ എടുത്തിട്ടാണ് വിറക് വെച്ചത്. അത് വെച്ച് എല്ലാം വിറക് വെച്ച ശേഷം അയാൾ പിന്നെ തീ കൊളുത്തണമല്ലോ. ഞങ്ങൾ നമ്മുടെ സമ്പ്രദായം രണ്ട് ചൂട്ട കാലിൻ്റെ അടുത്ത് തലക്ക് വെക്കുന്നുണ്ട്. ഞാൻ നേരത്തെ തന്നെ റെഡി ആക്കിയിട്ട് വെച്ചിട്ടുണ്ട്. ആ ചൂട്ട് വെച്ചത് കൊണ്ട് ഞാൻ ഫസ്റ്റ് ചൂട്ട് ഞാൻ കത്തിച്ചു. കാലിൻ്റെ അവിടെ അതിൻ്റെ മറ്റേ സിലിക്കൺ ബോക്സ് ചേമ്പറിൻ്റെ അടിയിൽ പ്ലേറ്റ് ഉണ്ട്. അതിൻ്റെ അവിടെ ഓല വെച്ചിട്ടുണ്ട്. ആ ഓലയ്ക്ക് ഞാൻ തീ കൊടുത്തത്. തീ കൊടുത്തിട്ട് തീ കത്തിച്ച ശേഷം പിന്നെ തലേൻ്റെ അടുത്ത് വരണം. തലേൻ്റെ അടുത്ത് അപ്പോൾ ആ തീ വെച്ച ചൂട്ട് അവിടെ ഉണ്ട്. ആ ചൂറ്റന ഇർഫാന ഇക്കുബാൽ പിടിച്ചു. ഇർഫാന പിടിച്ചു. ഇക്കുബാൽ അതൊരു ഫോട്ടോ എടുത്തു. ഞാനത് നമുക്ക് മനസ്സിലായി. പിന്നെ ഞാൻ തലേൻ്റെ അടുത്ത് പോയിട്ട് അവിടെ ഈ ചൂട്ട പിടിച്ചിട്ട് അവിടെ അങ്ങനെ ഈ സമ്പൂർണ്ണ മറ്റേ ദഹന ആന്ന് വരെ ഞാനുണ്ടായിരുന്നു. പക്ഷേ ഈ മറ്റേ നാരായണന്റെ ശവദാനത്തിന്റെ എല്ലാ ചെലവും എല്ലാ സേവാഭാരതി മംഗൽപാടിയാണ് ചെയ്തത്. അല്ലാതെ ഒരു ഫോട്ടോയിൽ കാണിച്ച പോലെ ഒരു മരത്തിന്റെ വിറകിന്റെ കഷ്ണം വെച്ചതും ഞാൻ കത്തിച്ച ചൂട്ടനൊന്ന് പിടിച്ചിട്ട് ഫോട്ടോ എടുത്തതും അല്ലാതെ ഈ ഇവിടുത്തെ സംസ്കാരത്തിൽ ഓരോ വലിയ പങ്ക് ഒന്നുമില്ല. എല്ലാ സേവാഭാരത്തിൻ്റെതാണ് ഇത്. ನೋಡಿದ್ರಲ್ಲ ಸ್ನೇಹಿತರೆ, ಅನಾಥ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದು ಹೌದು. ಇದು ಕೂಡ ಮಾನವೀಯ ಕಾರ್ಯವೇ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಶವ ಸಂಸ್ಕಾರವನ್ನ ಅದೇ ಮುಸ್ಲಿಂ ಮಹಿಳೆಯೇ ಮಾಡಿದ್ದು ಅನ್ನೋದು ಅಪ್ಪಟ್ಟ ಸುಳ್ಳು. ಶವ ಸಂಸ್ಕಾರದ ಸಮಯದಲ್ಲಿ ಅವರು ಹಾಜರಿದ್ರು, ಒಂದಷ್ಟು ಫೋಟೋ ವಿಡಿಯೋಗಳನ್ನ ತೆಗೆದುಕೊಂಡ್ರು ಅನ್ನೋದು ಬಿಟ್ಟರೆ ಉಳಿದೆಲ್ಲ ಕಾರ್ಯಗಳನ್ನ ಮಾಡಿದ್ದು RSS ಪ್ರೇರಿತ ಸಂಸ್ಥೆ ಸೇವಾ ಭಾರತಿಯೇ ಹೊರತು ವೈರಲ್ ಸುದ್ದಿಯಲ್ಲಿ ಸಾಕಷ್ಟು ಪ್ರಚಾರ ಪಡೆದ ಸ್ಥಳೀಯ ಜಿಲ್ಲಾ ಪಂಚಾಯತ್ ಮೆಂಬರ್ ಅಲ್ಲವೇ ಅಲ್ಲ. ಇಂತಹ ಅರ್ಧ ಸತ್ಯದ ಸುದ್ದಿಗಳನ್ನ ವೈರಲ್ ಆಗಿಸೋಕೆ ಈಗ ಬೇಕಾದಷ್ಟು ಮಾಧ್ಯಮಗಳಿದ್ದಾವೆ. ಕೇರಳದಲ್ಲಿ ಇಂತಹ ಸುದ್ದಿಗಳಿಗೆ ಇಲ್ಲಿನ ಮಾಧ್ಯಮಗಳು ಬಹಳಷ್ಟು ರೀತಿಯಲ್ಲಿ ಕಾಯ್ತಾ ಇರ್ತವೆ. ಸತ್ಯ ಹೊಸ್ತಿಲು ದಾಟುವಷ್ಟರಲ್ಲಿ ಸುಳ್ಳು ಊರಿಡೀ ಸುತ್ತಿ ಬಂದಿತ್ತು ಅನ್ನುವಂತಹ ಗಾದೆ ಮಾತಿದೆಯಲ್ಲ, ಹಾಗೆ ಇಂತಹ ಸುದ್ದಿಗಳು ಬಂದಾಗ ಇದನ್ನ ನಂಬುವ ಮೊದಲು ಸರಿಯಾಗಿ ಫ್ಯಾಕ್ಟ್ ಚೆಕ್ ಮಾಡಿಕೊಳ್ಳಿ. ಅದರ ಸತ್ಯಾಸತ್ಯತೆ ನಮಗೆ ಗೊತ್ತಾಗುತ್ತೆ.